ಹಾಯ್ ಎವ್ರಿವನ್, ನೇಮಕಾತಿ ಕುರಿತು ಸಿಎಂ ಅವರು ಹೊಸ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ. ರಾಜ್ಯದಲ್ಲಿ ಖಾಲಿ ಇರುವ 8,000 PSI ಹುದ್ದೆಗಳನ್ನ ಈ ವರ್ಷದಲ್ಲಿ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿ ಮನೆಯ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಮಾಡಿಕೊಟ್ಟಿದ್ದಾರೆ. ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಕೂಡ ಅವರು ಮಾತನಾಡಿ 377 ಸಬ್ ಇನ್ಸ್ಪೆಕ್ಟರ್ ಸೇರ್ಪಡೆ ಆಗಿದ್ದಾರೆ. ಖಾಲಿ ಇರುವ 4,911 ಹುದ್ದೆಗಳನ್ನು 3 ವರ್ಷದಲ್ಲಿ ಭರ್ತಿ ಮಾಡಿದೀವಿ ಅಂತ ಹೇಳಿದ್ದಾರೆ. ಯಾವಾಗ ಭರ್ತಿ ಮಾಡಿದಾರೆ ಗೊತ್ತಿಲ್ಲ. ಖಾಲಿ ಇರುವ ಹುದ್ದೆಗಳನ್ನ 8,000 ನಾವು ಭರ್ತಿ ಮಾಡ್ತೀವಿ ಅಂತ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತೀವಿ, ಅದನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ ಮಾದಕ ಮುಕ್ತ ಸಮಾಜ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳಿ ಸಿಎಂ ಅವರು ಹೇಳಿಕೆನ ಕೊಡ್ತಾ ಇದ್ದಾರೆ. ಬಟ್ ಅಲ್ಲಿ ನೋಡಿದ್ರೆ ಒಳ ಮೀಸಲಾತಿ ಅಂತ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಅದಕ್ಕಾಗಿ ಆ ನೇಮಕಾತಿ ಪ್ರಕ್ರಿಯೆಗಳು ಕೂಡ ಎಲ್ಲ ಕೂಡ ಡಿಲೇ ಆಗ್ತಿದೆ. ಸದ್ಯದ ಮಾಹಿತಿ ಪ್ರಕಾರ ಇನ್ನು ನಿಮಗೆ ಡಿಸೈಡ್ ಆಗಿ ಎಲ್ಲ ಕೂಡ ನಿಮಗೆ ನೋಟಿಫಿಕೇಶನ್ ಆಗೋದು ಲೇಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಕೆಲವೊಂದು ಮೂಲಗಳ ಪ್ರಕಾರ ಜೂನ್ ನಂತರ ಆಗ್ಬೋದು, ಬಟ್ ಹಾಗೆ ಆಗುತ್ತೆ, ಮಾಡಲೇಬೇಕಾಗುತ್ತೆ. ಬಟ್ ಜೂನ್ ನಂತರ ಆಗ್ಬೋದು, ಎಲ್ಲ ಪ್ರೊಸೆಸ್ ಮುಗಿಯೋದು, ನೋಟಿಫಿಕೇಶನ್ ಆಗೋಷ್ಟು ಆಗಿ ಎಲ್ಲ ಪ್ರೊಸೆಸ್ ಸ್ಟಾರ್ಟ್ ಆಗೋದು ಜೂನ್ ಆಗ್ಬೋದು ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ವೆಯ್ಟ್ ಮಾಡಿ, ನಾವು ರೆಗ್ಯುಲರ್ ನಿಮಗೆ ಅಪ್ಡೇಟ್ ಕೊಡ್ತೀವಿ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ಅಂತ. ಸದ್ಯದ ಮಟ್ಟಿಗೆ ಎಷ್ಟು ಬೆಳವಣಿಗೆ ಎಷ್ಟು ನಡೆದಿದೆ ಲೈಕ್ ನಿಮಗೆ ನೋಟಿಫಿಕೇಶನ್ ಕುರಿತು ಲೈಕ್ ಏಪ್ರಿಲ್ 9 ನಂತರ ನಿಮಗೆ ಡಿಸೈಡ್ ಮಾಡ್ತಾರ ಇಲ್ವಾ ಅಂತೇಳಿ ಕಾಯ್ದು ನೋಡ್ಬೇಕಾಗುತ್ತೆ ಎಲ್ಲ ಅಭ್ಯರ್ಥಿಗಳೇ. ಥ್ಯಾಂಕ್ ಯು.